ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಧ್ಯಾನ ಪ್ರಕ್ರಿಯಾ ಸಂಜೆಯ ಸಾರವನ್ನು ನೋಡ್ತಾ ಇದ್ವಿ. ಅದರಲ್ಲಿ 13 ಆಗಿದೆ. 14ನೇ ಪದ್ಯ. ಹರಿಯ ಮುಖ್ಯ ನಿಯಾಮಕನು ಎಂದರಿದು ಪುಣ್ಯ ಪುಣ್ಯ ಹರ್ಷ ಮರ್ಷ ಲಾಭ ಲಾಭ ಸುಖ ದುಃಖಾದಿ ದ್ವಂದ್ವಗಳ ನಿರುತ ಅವನಂಗ್ರಿಗೆ ಸಮರ್ಪಿಸಿ ನರಕ ಭೂಸ್ವರ್ಗಾಪವರ್ಗದ ಕರಣ ನಿಯಾಮಕನ ಸರ್ವತ್ರದಲ್ಲಿ ನೆನೆಯುತ್ತಿರು. ಹಿಂದೆ ಹೇಳಿದಂತೆ ಸಕಲ ಕರ್ಮಗಳಿಗೆ ಪರಮಾತ್ಮನೇ ಮುಖ್ಯ ನಿಯಾಮಕನಾಗಿದ್ದಾನೆ. ಅದನ್ನು ಚೆನ್ನಾಗಿ ತಿಳಿದುಕೊಂಡು ಸಕಲ ದ್ವಂದ್ವ ಕ್ರಿಯೆಗಳನ್ನು ಪರಮಾತ್ಮನಿಗೆ ಸಮರ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹರಿಯೇ ಬಿಂಬರೂಪಿಯಾಗಿರುವಂತಹ ಹರಿನಾಮಕ ಪರಮಾತ್ಮನೇ ಮುಖ್ಯ ನಿಯಾಮಕನು. ಸಕಲ ಸ್ವತಂತ್ರಕರ್ತ ಕಾರಯೇತ, ಅನ್ಯರಾದ ಯಾರಿಂದಲೂ ಪ್ರಚೋದಿತನಲ್ಲದೆಂಬುದಕ್ಕೆ ಮುಖ್ಯ ನಿಯಮನ ಮಾಡ್ತಾನೆ. ಅರಿತು ಈ ಪ್ರಕಾರ ತಿಳಿದು ಪುಣ್ಯ ಭಗವತ್ ಸ್ಮರಣೆ ಮಾಡುವ ಸಕಲ ಶುಭ ಕರ್ಮಗಳು, ಶುಭವಾದ ಪುಣ್ಯಕರ್ಮಗಳು, ಅಪುಣ್ಯ ಭಗವತ್ ಸ್ಮರಣೆಯಿಂದ ಮಾಡುವ ಸಕಲ ಸುಕರ್ಮಗಳು, ಅಪುಣ್ಯ ಪಾಪಕರ್ಮಗಳು, ಹರ್ಷ ಸಂತೋಷ ಆನಂದ ಅಮರ್ಷ ಕೋಪ ಮತ್ಸರ ಹಠ ಮುಂತಾದ ಅಸಂತೋಷಯುಕ್ತವಾದವು, ಲಾಭ ಪ್ರಾಪ್ತಿ ಉಳಿತಾಯ, ಅಲಾಭ ಅಂದರೆ ನಷ್ಟ, ಲಾಭ ಪ್ರಾಪ್ತಿ ಆಗದೇ ಇರುವಿಕೆ, ಸುಖ ದುಃಖಾದಿಗಳ ದ್ವಂದ್ವಗಳೆರಡನ್ನೂ ಅವನಂಗರಿಗೆ ಅವನ ಪಾದಕಮನಗಳಿಗೆ ಸಮರ್ಪಿಸಿ ಪರಮಾತ್ಮನ ಪಾದಕಮನಗಳಿಗೆ ಸಮರ್ಪಿಸಬೇಕು ಅಂತ ಹೇಳ್ತಾರೆ. ಪರಮಾತ್ಮ ನೀನು ಮಾಡಿಸಿದಂತೆ ನಾನು ಮಾಡುತ್ತೇನೆ, ನೀನು ಇಟ್ಟಂತೆ ನಾನು ಇರ್ತೇನೆ ಎಂಬ ದಾರ್ಢ್ಯದಿಂದ, ಆ ಜ್ಞಾನದಿಂದ ನರಕದಲ್ಲಿ ಪೃಥ್ವಿ ಸ್ವರ್ಗ ದೇವತೆಗಳ ಲೋಕ ಅಪವರ್ಗ ಮೋಕ್ಷ ಕೊಡುವವನು, ಸಕಲ ಕಾಲ ದೇಶ ಅವಸ್ಥಾ ನಿಯಾಮಕ ಪ್ರೇರಕ ಕರಣ ಇಂದ್ರಿಯ ನಿಯಾಮಕನೆಂದು ಸರ್ವತ್ರದಲ್ಲಿ ಸರ್ವಕಾಲದಲ್ಲಿ ಆ ಪರಮಾತ್ಮನನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು. ಸಕಲ ಕರ್ಮಗಳಿಗೆ ಪರಮಾತ್ಮನೇ ನಿಯಾಮಕನಾಗಿದ್ದಾನೆ. ಅಂತ ತಿಳಿದುಕೊಂಡು ಎಲ್ಲ ದ್ವಂದ್ವ ಫಲಗಳನ್ನು ಸ್ವೀಕರಿಸ್ತಾನೆ ಪರಮಾತ್ಮನೇ ಅಂಥೇಳಿ ಮುಖ್ಯ ನಿಯಾಮಕನಾಗಿರುವಂಥ ಪರಮಾತ್ಮನಿಗೆ ಅವನೇ ಮುಖ್ಯ ನಿಯಾಮಕ. ಸಕಲ ಕರ್ಮಗಳಲ್ಲಿ ಅವನೇ, ಕರ್ಮಗಳಲ್ಲಿಯೂ ಭಗವದ್ ಅಧೀನತೆ ಧ್ಯಾನ ಸಮರ್ಪಣವೆಂದೇ ಇದನ್ನು ತಿಳಿದುಕೊಂಡು ಅವನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ. ಪರಮಾತ್ಮನ ಇಚ್ಛೆಯಿಂದ ಏನು ಬರುತ್ತೆ ಅದನ್ನು ಸ್ವೀಕರಿಸು. ಪರಮಾತ್ಮನನ್ನು ಶ್ರದ್ಧೆಯಿಂದ ಸಮಾಧಾನದಿಂದ ಪರಮಾತ್ಮನನ್ನು ನೆನೆಯುವುದೇ ಶ್ರೇಷ್ಠವಾದ ತಪಸ್ಸು ಅಂತ ಹೇಳ್ತಾರೆ. ಎಲ್ಲವೂ ಲಾಭ ಲಾಭ ದುಃಖ ದುಃಖ ಸರ್ವವು ಪರಮಾತ್ಮನ ಅಧೀನವಾಗಿದೆ. ಮಾಣಕವಕತನ್ ಫಲಗಳನುಸಂಧಾನವಿಲ್ಲದೆ ಕರ್ಮಗಳ ಸ್ವೇಚ್ಛಾನುಸಾರದಿ ಮಾಡಿ ಮೋಹಿಸುವಂತೆ ಪ್ರತಿದಿನದೇ ಜ್ಞಾನಪೂರ್ವಕ ವಿಧಿ ನಿಷೇಧಗಳೇನು ನೋಡದೆ ಮಾಡು ಕರ್ಮ ಪ್ರಧಾನ ಪುರುಷೇಶನಡಿ ಭಕುತಿಯ ಮಾಡು ಕೊಂಡಾಡು. ಮಾಣವಕ ಅಂದರೆ ಸಣ್ಣ ಹುಡುಗ, ತಾನು ತನ್ನದೆಂಬ ಅಭಿಮಾನವಿಲ್ಲದ ಸಣ್ಣ ಹುಡುಗ. ತಾನು ಮಾಡುವಂತಹ ಕೆಲಸದಲ್ಲಿ ಫಲಗಳ ಅನುಸಂಧಾನವಿಲ್ಲದೆ, ಇದು ಒಳ್ಳೆಯದು ಇದು ಕೆಟ್ಟದು ಯಾವ ಅನುಸಂಧಾನವೂ ಇಲ್ಲದೆ ಅಂದರೆ ತಿಳಿಯದೆ ಕರ್ಮಗಳ ಸಕಲ ಕ್ರಿಯೆಗಳನ್ನು ಸ್ವೇಚ್ಛಾನುಸಾರದಿ ಹುಡುಗನು ತನ್ನ ಮನ ಬಂದಂತೆ ಮಾಡಿ ಮೋಹಿಸುವಂತೆ ಅಂದರೆ ಮೋದಿಸುವಂತೆ ಸಂತೋಷಪಡುವಂತೆ, ತನ್ನ ಬಾಲಕ್ರೀಡೆಗಳಿಂದ ತಂದೆ ತಾಯಿಗಳನ್ನು ಇತರರನ್ನು ಮೋಹಿಸುವಂತೆ ಪ್ರೀತಿ ಹುಟ್ಟುವಂತೆ ಮೋದಿಸುವಂತೆ ಆನಂದವನ್ನು ಪಟ್ಟು ಜನರಿಗೆ ಆನಂದ ಪಡಿಸುವಂತೆ ನೀನು ಸ್ವೇಚ್ಛಾನುಸಾರದಿ, ನೀನು ಬಿಂಬರೂಪಿಯಾದ ಸ್ವತಂತ್ರನಾದ ಹರಿಯು ತನ್ನ ಇಚ್ಛಾದಿಂದ ಹೇಗೆ ಪ್ರೇರಿಸುತ್ತಾನೆಯೋ ಜ್ಞಾನಪೂರ್ವಕ ಹರಿ ಪ್ರೇರಿಸಿದಂತೆ ನಾನು ಮಾಡುತ್ತೇನೆ ಎಂಬ ನಿಶ್ಚಯ ಜ್ಞಾನದಿಂದ
ವೇದಶಾಸ್ತ್ರ ವಿಹಿತವಾದ ಪುಣ್ಯಕರ್ಮಗಳು, ನಿಷೇಧ ವೇದಶಾಸ್ತ್ರಕ್ಕೆ ವಿರುದ್ಧವಾದ ನಿಷೇಧ ಕರ್ಮ ಪಾಪಕರ್ಮಗಳನ್ನು ಪ್ರಧಾನ ಪುರುಷೇಶ ಅಂದರೆ ಪ್ರಕೃತಿ ಬ್ರಹ್ಮಾದಿಗಳಿಗೆ ಮುಖ್ಯ ಪ್ರಧಾನ ಪುರುಷ ಮತ್ತು ಪುರುಷರಾದ ಬ್ರಹ್ಮಾದಿಗಳಿಗೆ ಪ್ರಧಾನನಾದ ಶ್ರೇಷ್ಠನಾದ ಪುರುಷ, ಸಕಲ ಜೀವಾಂತರ್ಯಾಮಿಯಾಗಿರುವನಾದ್ದರಿಂದ ಪ್ರಧಾನ ಪುರುಷ ಶ್ರೇಷ್ಠ ಅಂತ ಕರೀತಾರೆ. ಇಂತಹ ಪರಮಾತ್ಮ ಬಿಂಬರೂಪಿಯಾಗಿರುವಂಥ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡು. ನಿರ್ವ್ಯಾಜವಾದತಿ ಪ್ರೇಮದಿಂದ ಸರ್ವೋತ್ತಮನಪ್ಪ ನೀನು ಅಂಥೇಳಿ ಭಕ್ತಿಯನ್ನು ಮಾಡು. ಅವನ ಸ್ತೋತ್ರ ಕೊಂಡಾಡು ಅಂದರೆ ಅವನ ಸ್ತೋತ್ರವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನೆಂದರೆ ಬಾಲಕನಂತೆ ಮಾನಾಪಮಾನಗಳನ್ನು ಅನುಲಕ್ಷಿಸದೆ ಕರ್ಮಗಳನ್ನು ಮಾಡು, ಫಲಾಫಲಗಳನ್ನು ಅನುಸಂಧಿಸದೆ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿ ಭಾಗವತರು ಹೇಳಿದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹಾನಿ ವೃದ್ಧಿ ಜಯಾಪಜಯಗಳು ಏನು ಕೊಟ್ಟುದ ಭುಂಜಿಸುತ್ತ ಲಕ್ಷ್ಮೀ ನಿವಾಸನ ಕರುಣವನೆ ಸಂಪಾದಿಸನು ದಿನದೇ ಜ್ಞಾನ ಸುಖಮಯ ತನ್ನವರ ಪರಮಾನುರಾಗಜಿ ಸಂತೈಪ ದೇಹಾನುಬಂಧಿಗಳಂತೆ ಒಳಹೊರಗಿದ್ದು ಕರುಣಾಳು. ಹಾನಿ ನಷ್ಟ ಆಗಲಿ, ಕೆಡಕಾಗಲಿ, ವೃದ್ಧಿ ಅಂದರೆ ಏಳಿಗೆ ಬೆಳೆಯುವುದು ಹೆಚ್ಚಾಗೋದಾಗಲಿ, ಜಯ ಅಂದರೆ ಗೆಲುವಾಗಲಿ, ಅಪಜಯ ಅಂದರೆ ಸೋಲು, ಕೊಟ್ಟುದ ಭುಂಜಿಸಿದ ಪರಮಾತ್ಮನು ಯಾವ ಕಾಲಕ್ಕೆ ಏನು ಕೊಡುತ್ತಾನೆಯೋ, ಪುರಂದಾಸಂತ ಹೆಟ್ಟಾಂಗೆ ಇರುವೇನು ಹರಿಯೇ ಅಂತ ವಚನದಂತೆ ಭುಂಜಿಸುತ್ತಾ ಭೋಜನ ಮಾಡುತ್ತಾ ಅಂದರೆ ಅನುಭವಿಸುತ್ತಾ ಲಕ್ಷ್ಮೀ ನಿವಾಸನ ಬಿಂಬರೂಪಿಯಾಗಿರುವಂತಹ ಶ್ರೇಯಪ್ರದನಾದ ಮೋಕ್ಷಾದಿ ಸಂಪತ್ತು ಕೊಡುವಂತಹ ಪರಮಾತ್ಮನ ಕರುಣವನ್ನೇ ಸಂಪಾದಿಸು. ಅವನ ಕರುಣಾಮಯಿಯಾಗಿರುವಂತಹ ಪರಮಾತ್ಮನ ಕರುಣವನ್ನು ಸಂಪಾದಿಸು. ದಿನದಿ ಪ್ರತಿನಿತ್ಯದಲ್ಲಿ ನಿತ್ಯವಾದ ಮೋಕ್ಷಾನಂದವು ಸಹ ಪರಮಾತ್ಮನ ಕರುಣಬೇಕು. ಜ್ಞಾನ ಸುಖಮಯ ಜ್ಞಾನಾನಂದಿ ಗುಣಪೂರ್ಣನಾಗಿರುವಂತಹ ಪರಮಾತ್ಮನು ತನ್ನವರ ಸ್ವಕೀಯರಾದ ನಿಜ ಭಕ್ತಿ ಯೋಗಿಗಳಾದ ತತ್ವೇಶ್ವರರನ್ನು ಅಥವಾ ತನ್ನವರ ಶ್ರೀಹರಿಯೇ ಮುಖ್ಯ ಸ್ವತಂತ್ರ ನಿಯಾಮಕ ಕರ್ತ ಕಾರಯಿತ ಎಂದು ದಾರ್ಢ್ಯದಿಂದ ತಿಳಿದ ಜ್ಞಾನಯೋಗಿಗಳನ್ನು ಮತ್ತು ಸಾಧನ ಸಂಪನ್ನರಾದ ಕರ್ಮಯೋಗಿಗಳನ್ನು ಪರಮಾನುರಾಗದೆ ಪ್ರೀತಿಯುಳ್ಳವನಾಗಿ ಸ್ವೀಕರಿಸಿ ಸಲಹುವನು, ಅವರನ್ನು ರಕ್ಷಣೆ ಮಾಡ್ತಾನೆ, ಕಾಪಾಡ್ತಾನೆ ಅಂತ ಹೇಳ್ತಾರೆ. ಅನನ್ಯ ಚಿಂತೆಯೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯ ಅಂತ ಗೀತೆಯಲ್ಲಿ ಹೇಳಿದಂತೆ ಪರಮಾತ್ಮ ತನ್ನ ನಿಜ ಭಕ್ತರನ್ನು ಯಾವಾಗಲೂ ರಕ್ಷಣೆ ಮಾಡ್ತಾನೆ. ಆ ಪರಮ ಸಕಲೇಂದ್ರಿಯಗಳಳು ವ್ಯಾಪಕನು ತಾನಾಗಿ ವಿಷಯವ ಪರಿಗ್ರಹಿಸುವನು ತಿಳಿಸದೆ ಸರ್ವಜೀವರಳು ಪಾಪರಹಿತ ಪುರಾಣ ಪುರುಷ ಸಮೀಪದಲ್ಲಿ ನೆಲೆಸಿದ್ದು ನಾನಾ ರೂಪಧಾರಕ ತೋರಿಕೊಳ್ಳದೆ ಕರ್ಮಗಳ ಮಾಲ್ಪ. ಆ ಪರಮ ದೂರದಲ್ಲಿರುವಂತಹ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಉತ್ತಮ ಶ್ರೇಷ್ಠನಾಗಿ ಜೀವರ ಸಕಲ ಅನಾದಿ ಇಂದ್ರಿಯಗಳಲ್ಲಿ ವ್ಯಾಪಕನಾಗಿದ್ದಾನೆ. ತವ ವಿಷಯ ಪರಿಗ್ರಹ ಸಕಲೇಂದ್ರಿಯದಿಂದ ಆಗುವ ಕ್ರಿಯೆಗಳನ್ನು ತಾನು ಮಾಡಿಸಿ ಜೀವರಿಗೆ ತತ್ತತ್ಕರ್ಮ ವಿಷಯ ಅನುಭೋಗಗಳನ್ನಿತ್ತು ಪರಿಗ್ರಹಿಸಲು ತಾನು ತನ್ನ ಸ್ವಾಖ್ಯ ಶುಭರಸವನ್ನು ಸ್ವೀಕಾರ ಮಾಡ್ತಾನೆ. ಸರ್ವ ಜೀವರುಗಳು ಇಂದ್ರಿಯ ವ್ಯಾಪಾರ ಮಾಡಿದರೂ ಪರಮಾತ್ಮನು ತನ್ನ ವ್ಯಾಪಾರವನ್ನು ಮಂದ ಜನರಿಗೆ ತಿಳಿಸಿದಂತೆ ಇರ್ತಾನೆ. ಪಾಪರಹಿತ ದೋಷ ದೂರನಾಗಿರುವಂತಹ ಪುರಾಣ ಪುರುಷ ಅಂದರೆ ಸನಾತನ ಅನಂತ ಕಾಲದಿಂದ ಜೀವರ ಚಿದಾನಂದ ಶರೀರದಲ್ಲಿ ಇದ್ದು ಸಮೀಪದಲ್ಲಿ ನೆಲೆಸಿದ್ದು ದೂರತರನಾಗಿದ್ದರೂ ಜೀವಾಂತರ್ಯಾಮಿಯಾಗಿ ಬಹಳ ಹತ್ತಿರವೇ ಇರ್ತಾರೆ. ಮತ್ತು ಅಂತರ್ಯಾಮಿ ಪುರುಷ ರೂಪದಿಂದ ಒಬ್ಬನೇ ಇರುವನಾದರೂ ಬಹಿಕಾಲ ರೂಪನಾಗಿ ನಾನಾ ರೂಪಗಳನ್ನು ಧರಿಸಿ ನಾನಾ ಕ್ರಿಯೆಗಳನ್ನು ಮಾಡ್ತಾನೆ. ಇದು ಯಾರಿಗೂ ಗೊತ್ತೇ ಆಗುತ್ತದೆ. ಈ ರೀತಿಯಾಗಿ ತಿಳಿಸದೆ ಅನೇಕ ಕರ್ಮಗಳನ್ನು ತಾನೇ ಮಾಡಿ ತತ್ವಾಭಿಮಾನಿಗಳ ದೇವತೆಗಳಿಂದ ಮಾಡಿಸ್ತಾನೆ. ದೇಹೇಂದ್ರಿಯಗಳಲ್ಲಿ ವ್ಯಾಪಕನಾಗಿ
ವಿಷಯಾದಿಗಳನ್ನು ಸ್ವೀಕರಿಸುತ್ತಾ ಸರ್ವ ಜೀವರಲ್ಲಿ ನೆಲೆಸಿ ನಾನಾ ರೂಪಗಳಿಂದ ಕ್ರಿಯಾಕಲಾಪಗಳನ್ನು ಮಾಡಿಸುತ್ತಿದ್ದರೂ ಇದು ಜೀವರಿಗೆ ಗೊತ್ತಾಗೋದಿಲ್ಲ. ಖೇಚರರು ಭೂಚರರು ವಾರಿ ನಿಶಾಚರೊಳಗೆದ್ದವರ ಕರ್ಮಗಳಾಚರಿಸವನು ಘನಮಹಿಮ ಪರಮಾಲ್ಪನೋಪಾದೆ ಗೋಚರಿಸವನು ಬಹುಪ್ರಕಾರ ಆಲೋಚನೆಯ ಮಾಡಿದರು ಮನಸ್ಸಿಗೆ ಕೀಚಕಾರಿ ಪ್ರಿಯ ಕವಿಜನಗೇಯ ಮಹಾರಾಯ. ಖೇಚರ ಅಂದರೆ ಆಕಾಶದಲ್ಲಿ ಸಂಚರಿಸುವಂತಹ ದೇವತೆಗಳು ಆಗ್ತದೆ. ಭೂಚರರು ಪೃಥ್ವಿಯಲ್ಲಿ ಸಂಚರಿಸುವಂತಹ ಮಾನವಾದಿಗಳು, ವಾರಿಚರರು ನೀರಿನಲ್ಲಿ ಸಂಚರಿಸುವಂತಹ ಪ್ರಾಣಿಗಳು, ನಿಶಾಚರು ರಾತ್ರಿಯಲ್ಲಿ ಚರಿಸುವಂತಹ ದೈತ್ಯ ರಾಕ್ಷಸಾದಿಗಳು. ಈ 4 ವಿಧ ಜೀವರೊಳಗೆ ಇದ್ದು ಅವರವರ ಕರ್ಮಗಳನ್ನ ಅವರ ಜೀವರ ಯೋಗ್ಯತೆಯಂತೆ ಉತ್ತಮ ಮಧ್ಯಮ ಅಧಮ ಕರ್ಮಗಳನ್ನು ತಾನು ಘನಮಹಿಮನಾದ ಪರಮಾತ್ಮ ಅನಂತ ಮಹಿಮೆ ಉಳ್ಳವನಾದರೂ ಪರಮ ಅಲ್ಪನೋಪಾದಿ ಆಚರಿಸನು. ಕೇವಲ ಸಾಮಾನ್ಯರಂತೆ ಕ್ರಿಯೆ ಮಾಡಿಸ್ತಾನೆ, ಅವರವರ ಕ್ರಿಯೆಗಳ ಮಾಡಿಸ್ತಾನೆ, ಆ ವ್ಯಾಪಾರ ಮಾಡಿಸ್ತಾನೆ. ಗೋಚರಿಸನು ಬಹುಪ್ರಕಾರ ಆಚರಣೆ ಮಾಡಿದ ಮನಸ್ಸಿಗೆ ಬ್ರಹ್ಮಾದಿ ದೇವತೆಗಳು ಅನಂತ ವೇದಗಳಿಂದ ನಾನಾ ಬಗೆ ಧ್ಯಾನಗೈದು ಆಲೋಚಿಸಿದರೂ ಪೂರ್ಣವಾಗಿ ಮನಸ್ಸಿಗೆ ಗೋಚರಿಸೋದಿಲ್ಲ. ಆದರೆ ಬಹುಪ್ರಕಾರ ಆಲೋಚನೆ ಮಾಡಿದರೆ ಗೋಚರಿಸುವ ವೇದಶಾಸ್ತ್ರ ವಿಹಿತವಾದ ಧಾರಣ ಧ್ಯಾನಾದಿ ಯೋಗಗಳಿಂದ ತಪ ಅಂದರೆ ಆಲೋಚನೆ ವಿಚಾರ ಮಾಡಿದರೆ ಅವರವರ ಯೋಗ್ಯತೆಯಂತೆ ಜ್ಞಾನಗೋಚರನಾಗಿ ಕಾಣಿಸ್ಕೊಳ್ತಾನೆ. ಇದರಿಂದ ಪರಮಾತ್ಮ ಮಹಾಮಹಿಮನಾದರೂ ಸ್ವಪ್ರಸಾದ ಕರುಣೆಯಿಂದ ಭಕ್ತರ ಯೋಗ್ಯತೆಯಂತೆ ಅವರಿಗೆ ಕಾಣಿಸಿಕೊಳ್ತಾನೆ ಅಂತ ಹೇಳ್ತಾರೆ. ಕೀಚಕಾರಿ ಪ್ರಿಯ, ಕೀಚಕನೆಂಬ ದೈತ್ಯನ ಸಂಹಾರ ಮಾಡಿದ ಭೀಮಸೇನ ದೇವರ ಪ್ರಿಯನಾಗಿರುವಂತಹ ವಾಯುದೇವರ ಪ್ರಿಯನಾದುದರಿಂದ ಹೇಳ್ತಾರೆ, ವಾಯುದ್ವಾರವೇ ವಾಯುವಂತಗತ ಪರಮಾತ್ಮನನ್ನು ಭಜಿಸಬೇಕು ಅಂತ ಹೇಳ್ತಾರೆ. ಕವಿಜನಗೇಯ ಬ್ರಹ್ಮಾದಿ ಜ್ಞಾನಿಗಳಾದ ದೇವತೆಗಳಿಂದ ಹೊಳೆಸಿಕೊಳ್ಳುವಂತಹ ಮಹಾರಾಯ ಸರ್ವಶ್ರೇಷ್ಠನಾಗಿರುವಂತಹ ಪರಮಾತ್ಮ ರಾಜೇಶ್ವರ ಏಕಚಕ್ರಾಧಿಪತಿ ಸರ್ವೋತ್ತಮ ರಾಜರಾಜೇಶ್ವರ ರೂಪ. ಅಂತಹ ಪರಮಾತ್ಮನನ್ನು ಕೊಂಡಾಡ್ರಿ ಅಂತ ಹೇಳ್ತಾರೆ. ಒಂದೇ ಗೋತ್ರ ಪ್ರವರ ಸಂಧ್ಯಾ ವಂದನೆಗಳನ್ನು ಮಾಡಿ ಪ್ರಾಂತಕ್ಕೆ ತಂದೆ ತನೆಯರು ಬೇರೆ ತಮ್ಮಯ್ಯ ಹೆಸರು ಒಂಬಂತೆ ಒಂದೇ ದೇಹದೊಳೆದ್ದು ನಿಂದ್ಯ ಕರ್ಮವ ಮಾಡಿಸಿ ಇಂದಿರೇಶನು ಸರ್ವಜೀವರೊಳಿ ಈಶನೆನಿಸುವನು. ತಂದೆ ಮಕ್ಕಳದು ಒಂದೇ ಗೋತ್ರ, ಅವರ ಪ್ರವರ ಅಶ್ವಲಾಯನ ಅಪಸ್ತಂಭಾದಿ ಪ್ರವರ ಸೂತ್ರಗಳು ಒಂದೇ ಆದರೂ ಇಬ್ಬರು ಸಂಧ್ಯಾವಂದನೆ ಮಾಡಿ ಒಂದೇ ಗೋತ್ರ ಪ್ರವರ ಉಚ್ಚಾರಣೆ ಮಾಡಿದರು. ಪ್ರಾಂತಕ್ಕೆ ಅಂದರೆ ಸಂಧ್ಯಾವಂದನೆ ಕೊನೆಗೆ ತಂದೆ ತನ್ನೆಯರು ತಂದೆ ಮಕ್ಕಳು ತಮ್ಮ ಜನ್ಮನಾಮವನ್ನು ಹೇಳಿಕೊಂಡಾಗ ಹೆಸರು ಹೇಳ್ಕೊಳ್ತಾರೆ, ತಮ್ಮ ಹೆಸರು ಬೇರೆ ಬೇರೆ ಹೆಸರು. ಒಂದೇ ದೇಹದೊಳಿದ್ದು ಜೀವ ಪರಮಾತ್ಮರು ಒಂದೇ ದೇಹದಲ್ಲಿದ್ದರೂ ಪರಮಾತ್ಮನ ಜೀವನಿಂದ ನಿಂದ್ಯ ಕೆಟ್ಟ ಅನಿಂದ್ಯ ಪುಣ್ಯ ಕರ್ಮಗಳನ್ನು ಮಾಡಿಸ್ತಾನೆ. ಇಂದಿರೇಶ ರಮಾದೇವಿಗೆ ಒಡೆಯನಾಗಿರುವಂತಹ ಪರಮಾತ್ಮ ಸರ್ವಜೀವರುಗಳಿಗೆ ಈಶ ಸ್ವಾಮಿಯಾಗಿರುವಂತಹ ಪರಮಾತ್ಮ ಸ್ವತಂತ್ರನಾಗಿದ್ದಾನೆ. ಸ್ವತಂತ್ರನಾಗಿರುವಂತಹ ಆ ಪರಮಾತ್ಮನಿಗೆ ಈ ಕರ್ಮದ ಲೇಪ ಇಲ್ಲ. ದೋಷ ದೂರನಾಗಿರುವಂತಹ ಪರಮಾತ್ಮನಿಗೆ ಜೀವರು ಮಾಡಿದಂತಹ ಕರ್ಮದ ಲೇಪ ಇಲ್ಲ ಅಂತ ಹೇಳ್ತಾರೆ. ಕೆಟ್ಟಗಟ್ಟಿದ ಲೋಹ ಪಾವಕ ಸುಟ್ಟು ವೆಂಗಡ ಮಾಡುವಂತೆ ಘರಟ್ಟ ಬೇಹರಿಗಳೆಪ್ಪ ತಂಡುಳ ಕಡೆಗೆ ತೆಗೆವಂತೆ ವಿಠ್ಠಲ ಎಂದೊಮ್ಮೆ ಮೈಮರೆದಟ್ಟ ಹಾಸದಿ ಕರೆಯ ದುರಿತಗಳಟ್ಟುಡಿಯ ಬಿಡಿಸುವನು ತನ್ನೊಳಗೆಟ್ಟು ಸಲಹುವನು. ಕೆಟ್ಟಗಟ್ಟಿದ ಲೋಹ ಕಬ್ಬಿಣಕ್ಕೆ ಬಹಳ ದಿವಸ ಬಳಕೆ ಇದ್ದರೆ ಹೊಲಸು ಜಂಗ್ ಗಟ್ಟುತ್ತದೆ. ಅಂತಹ ಕಬ್ಬಿಣವನ್ನು ಏನು ಮಾಡ್ತಾರೆ, ಬೆಂಕಿಯೊಳಗೆ ಹಾಕಿ ಕಾಸಿದಾಗ ಆ ಜಂಗು ಹೋಗುತ್ತೆ. ಹೇಗೆ ಅಗ್ನಿ ಅದನ್ನು ಸುಟ್ಟು ಬೇರೆ ಮಾಡುವಂತೆ ಅದರಂತೆ ಘರಟ್ಟ ನೆಲ್ಲು ಒಡೆಯುವ ಕಟ್ಟಿಗೆ ಬೀಸುವ ಕಲ್ಲು ಅಥವಾ ಒನಿಕೆ ಅದು ಭತ್ತದಲ್ಲಿನ ಹೊಟ್ಟನ್ನು ಬೇರೆ ಮಾಡುವಂತೆ ವರಳಿನಲ್ಲಿ ಭತ್ತ ಹಾಕಿ ಒನಕೆಗಳಿಂದ ಥಳಿಸಿದರೆ ಹೊಟ್ಟು ಹೋಗುವಂತೆ ವಿಠ್ಠಲ ಎಂದೊಮ್ಮೆ ವಿಠ್ಠಲ ನಾಮಕ ಪರಮಾತ್ಮನು ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಟ್ಟು ರಕ್ಷಿಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಮೈ ಮರೆದು ಮೈ ಮೇಲಿನ ಎಚ್ಚರ ತಪ್ಪಿ
ಅಂದರೆ ಅಸಂಪ್ರಜ್ಞಾತ ಸಮಾಧಿ ಧಾರಣ ಧ್ಯಾನ ಯೋಗದಿಂದ ವಿಠ್ಠಲ ವಿಠ್ಠಲ ಅಂತ ಹೇಳಿ ಅಟ್ಟಹಾಸದಿ ಮೈಮರೆದು ಬಹಳ ಉತ್ಸಾಹ ಆನಂದಾದಿಗಳಿಂದ ವಿಠ್ಠಲ ಅಂತ ಕರೆದರೆ ದುರಿತಗಟ್ಟುಳಿಯ ಬಿಡಿಸುವನು. ಪಾಪಗಳೆಂಬಂತಹ ಅಟ್ಟುಳು ಉಪದ್ರಯಗಳನ್ನು ಕೊಡುವಂತಹ ಲಿಂಗವನ್ನು ಬಿಡಿಸಿ ಲಿಂಗಭಂಗ ಮಾಡಿ ಆ ಜೀವನನ್ನು ತನ್ನೊಳಗಿಟ್ಟು ತನ್ನ ಹೊಟ್ಟೆಯೊಳಗಿಟ್ಟುಕೊಳ್ಳುವನು, ರಕ್ಷಣೆ ಮಾಡ್ತಾನೆ ಇಟ್ಟುಕೊಂಡು. ಪರಮಾತ್ಮನು ಲಿಂಗಭಂಗ ನಂತರದಲ್ಲಿ ತನ್ನ ಉದರದಲ್ಲಿ ಜೀವರನ್ನು ಹೊರಗೆ ಹೊಡೆಸಿ ಶ್ವೇತದ್ವೀಪಗತಾದ ತನ್ನ ದರ್ಶನ ಮಾಡಿಸಿ ವೈಕುಂಠಾದಿ ಮೋಕ್ಷ ಸ್ಥಾನದಲ್ಲಿಟ್ಟು ಆನಂದವನ್ನು ಕೊಟ್ಟು ರಕ್ಷಿಸ್ತಾನೆ ಹೇಳ್ತಾ ಇದ್ದಾರೆ. ಜಲಧಿಯವಳು ಸ್ವೇಚ್ಛಾನುಸಾರದಿ ಜಠರ ಪ್ರಾಣಿಗಳು ತತ್ತ ಸ್ಥಳಗಳಲ್ಲಿ ಸಂತೋಷ ಬಡುತ್ತಲಿ ಸಂಚರಿಸುವಂತೆ ನಳಿನನಾಭನೊಳಬ್ಜಭವ ಮುಪ್ಪೊಳಲಿಗ ಮಮೈ ಗಣ್ಣ ಮೊದಲಾದ ಅಲವ ಜೀವರ ಗಣವು ವರ್ತಿಸು ಹತ್ಯೆ ಅದು ನಿತ್ಯದಲ್ಲಿ. ಸಮುದ್ರದಲ್ಲಿ ಹೇಗೆ ಸ್ವೇಚ್ಛಾನುಸಾರ ತಮಗೆ ಇಚ್ಛೆ ಬಂದಂತೆ ಜಲಚರ ಪ್ರಾಣಿಗಳು, ಜಲದಲ್ಲಿ ಸಂಚರಿಸುವಂತಹ ಪ್ರಾಣಿಗಳು ತತ್ತ ಸ್ಥಳದಲ್ಲಿ ಆಯಾ ತಮ್ಮ ಯೋಗ್ಯ ಸ್ಥಳಗಳಲ್ಲಿ ಸಂಚರಿಸುತ್ತಾ ಸಂತೋಷ ಪಡುವಂತೆ ಮುಕ್ತರಾದ ಜೀವರುಗಳು ನಳಿನನಾಭನಳು ಕಮಲವೇ ಹೊಕ್ಕಳಾಗಿರುವ ಮಹಾಸಮುದ್ರ ಸದೃಶನಾದ ಪರಮಾತ್ಮನಲ್ಲಿ ಅಬ್ಜಭವ ಅಂದರೆ ಕಮಲದ ಹೂವಿನಿಂದ ಹುಟ್ಟಿದ ಬ್ರಹ್ಮದೇವರು, ಮುಪ್ಪುಳರಿಗ 3 ಪಟ್ಟಣಗಳನ್ನು ಸುಟ್ಟ ಮಹದ್ರದೇವರು, ಮೈಯೆಲ್ಲ ಕಣ್ಣುಳ್ಳ ಸಹಸ್ರಾಕ್ಷನಾದ ಇಂದ್ರದೇವರು ಮೊದಲಾದ ಜೀವರ ಗಣವು ಬ್ರಹ್ಮ, ಶೇಷ, ಗರುಡ, ಇಂದ್ರ ಮೊದಲಾದ ಅನೇಕ ಜೀವರ ಸಮುದಾಯವು ನಿತ್ಯವಾದ ಮುಕ್ತಿಯಲ್ಲಿ ವರ್ತಿಸುತ್ತಿದ್ದು ಸಂಚರಿಸುತ್ತಾ ತಿರುಗಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಾಸುದೇವನು ಒಳಹೊರಗೆ ಆಭಾಸಕನು ತಾನಾಗೆ ಬೆಂಬ ಪ್ರಕಾಶಿಸುವ ತದ್ರೂಪ ತನ್ನಾಮದಲ್ಲಿ ಸರ್ವತ್ರ ಈ ಸಮನ್ವಯವೆಂದೆನಿಪ ಸದುಪಾಸನೆ ಗೈವವನು ಮೋಕ್ಷಾನ್ವೇಷಿಗಳು ಉತ್ತಮನು ಜೀವನ್ಮುಕ್ತವನಿಯಳು. ವಾಸುದೇವನು ವಾಸನಾದ್ವಾಸುದೇವೋಸಿ ವಾಸಿತಂತೆ ಜಗತ್ರಯಂ, ಈ ಜಗತ್ರದಲ್ಲಿ ಕಾಲರೂಪದಿಂದ ವಾಸ ಮಾಡುತ್ತಾನಾದ ಕಾರಣದಿಂದ ವಾಸುದೇವ ಅಂತ ಅವನಿಗೆ ಹೆಸರು. ಹೀಗೆ ಮುಕ್ತಿದಾಯಕನಾಗಿರುವಂತಹ ವಾಸುದೇವನು ಒಳಹೊರಗೆ ಸರ್ವ ಜೀವಂತರ್ಯಾಮಿಯಾಗಿ ಹೊರಗೆ ಅಂದರೆ ಲಿಂಗದೇಹ ಆರಂಭಿಸಿ ಅವ್ಯಕ್ತ, ಅನಿರುದ್ಧ ಮತ್ತು ಪ್ರಾಕೃತ ಸ್ಥೂಲ ಶರೀರದಲ್ಲಿ ಮತ್ತು ಸಕಲ ಬ್ರಹ್ಮಾಂಡದ ಹೊರಗೆ ನವಾವರಣ ಅವ್ಯಾಕೃತ ಆಕಾಶದಲ್ಲಿ ಆಭಾಸಕನು ತಾನೇ ಪ್ರಕಾಶಮಾನನಾಗಿ ಸರ್ವರಲ್ಲಿ ಬಿಂಬರೂಪನಾಗಿ ಅಂತರದಲ್ಲಿ ಹೊರಗೆ ತದ್ರೂಪ ತನ್ನಾಮಕನಾಗಿ ಆಭಾಸಕ ತಾನಾಗಿ ಪ್ರಕಾಶಿಸುವ ಸರ್ವ ಜಗತ್ತಿನಲ್ಲಿ, ಸರ್ವ ಪದಾರ್ಥದಲ್ಲಿ, ಸರ್ವ ತತ್ವಾಭಿಮಾನಿ ದೇವತೆಗಳಲ್ಲಿ ಅವರಂತೆ ರೂಪ ತಾಳಿ ಅವರೋಪಾದಿ ತೋರಿಸ್ತಾ ಇದ್ದಾನೆ. ಅದಕ್ಕೆ ಆಭಾಸಕ ಅಂತ ಹೇಳಿದೆ. ಹೀಗೆ ಸಮಸ್ತ ಜಡಚೇತನದಲ್ಲಿ ಕರಣ, ಕರ್ಮ, ಕರ್ತೃ, ತದಭಿಮಾನಿ ದೇವತೆ ರಮಾದೇವಿಯಲ್ಲಿಯೂ ಬಿಂಬರೂಪನಾದ ಪರಮಾತ್ಮನೊಬ್ಬನೇ ಕರ್ತೃರೂಪದಿಂದ ಸಕಲ ವ್ಯಾಪಾರ ಮಾಡುತ್ತಾನೆಂದು ತಿಳಿಯುವುದೇ ಸಮನ್ವಯ ಅಂತ ಅರ್ಥ. ಸಮೀಚೀನವಾಗಿ ಒಳ್ಳೆ ರೀತಿಯಿಂದ ಈ ರೀತಿ ಚಿಂತನೆ ಮಾಡುವುದೇ ಅನ್ವಯ ಪೂಜಾ. ಈ ಅನ್ವಯ ಪೂಜಾ ಎಂದೆನೆಪ ಸದುಪಾಸನೆಗೆ ಈ ಒಳ್ಳೆಯ ರೀತಿಯಿಂದ ಉಕ್ತವಾದ ಧ್ಯಾನ ಪ್ರಕಾರದಿಂದ ಸಕಲ ರೂಪಗಳನ್ನು ಬಿಂಬನಲ್ಲಿ ಐಕ್ಯ ಚಿಂತಿಸುವುದೇ ಸದುಪಾಸನೆ. ಇಂತಹ ಒಳ್ಳೆಯ ಉಪಾಸನೆ ಯಾರು ಮಾಡುತ್ತಾರೆಯೋ ಅವರು ಮೋಕ್ಷಾನ್ವೇಷಿಗಳೊಳೆ ಉತ್ತಮರಾಗಿದ್ದಾರೆ. ಅವನೇ ಎಳೆಯೊಳು ಪೃಥ್ವಿಯಲ್ಲಿ ಜೀವನ್ಮುಕ್ತನು ಪ್ರಾಣಧಾರಕನಾಗಿ ಸಂಸಾರದಲ್ಲಿದ್ದಾಗ್ಯೂ ಸಂಸಾರ ಬಂಧನಗಳಿಂದ ಬಿಡುಗಡೆ ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಭೋಗ್ಯ ವಸ್ತುಗಳೊಳಗೆ ಯೋಗ್ಯ ರಸಗಳ ನರಿತು ಯೋಗ್ಯರಲ್ಲಿ ನೆಲೆಸಿಪ್ಪ ಹರಿಗೆ ಸಮರ್ಪಿಸನು ದಿನದೇ. ಭಾಗ್ಯ ಬಡತನ ಬರಲು ಹಿಗ್ಗದೆ ಕುಗ್ಗಿ ಸೊರಗದೆ ಸದ್ಭಕುತಿ ವೈರಾಗ್ಯಗಳನ್ನೇ ಮಾಡು ನೀ ನಿರ್ಭಾಗ್ಯ ನೆನೆಸದಲೇ. ಭೋಗ್ಯ ವಸ್ತುಗಳು ಸಕಲ ಜೀವರು ಅನುಭವಿಸುವಂತಹ ಭೋಗ ವಸ್ತುಗಳಲ್ಲಿ ಅಂದರೆ ತ್ರಿವಿಧ ಜೀವರು ತಮಗೆ ಯೋಗ್ಯವಾದ ಸತ್ವ ರಜ ತಮೋ ಗುಣಗಳ ಪದಾರ್ಥಗಳಲ್ಲಿ ಯೋಗ್ಯ ಯಾವ ಜೀವರಿಗೆ ಯಾವ ಪದಾರ್ಥಕ್ಕವಾದೋ ಮತ್ತು ಅಯೋಗ್ಯ ಯಾವ ಪದಾರ್ಥವು ರಜ ತಮೋ ಗುಣ ವಿಶಿಷ್ಟವಾದ ರಸಗಳನ್ನು ಅರಿತು ಸತ್ವ ಶುಭರಸ, ರಜ ಮಧ್ಯಮ ರಸ, ತಮ ದೈತ್ಯಾದಿಗಳ ರಸ ಈ ವಿಭಾಗಗಳನ್ನು ಗುರುಗಳಿಂದ ಸರಿಯಾಗಿ ತಿಳಿದುಕೊಂಡು ಯೋಗ್ಯರು ಮುಕ್ತಿಯೋಗ್ಯರಾರಂಭಿಸಿ ಸಕಲ ದೇವತೆಗಳು
ಅಯೋಗ್ಯರು, ನಿತ್ಯ ಸಂಸಾರಿಗಳು, ಮರ್ತ್ಯಾಧಮರ, ಸಕಲ ಕಲ್ಯಾದಿ ದೈತ್ಯರು ಇವರಲ್ಲಿ ನೆಲೆಸಿದ ಬಿಂಬನಾಗಿ ತ್ರಿವಿಧರಿಗೆ ಗತಿ ಕೊಡುವ ಪರಮಾತ್ಮಗೆ ಯೋಗ್ಯ ರಸಗಳನ್ನು ಅಯೋಗ್ಯ ರಸವನ್ನು ಅಯೋಗ್ಯರಲ್ಲಿ ಪಹರಿಗೆ ಅನ್ನೋದಲ್ಲಿ ನಿತ್ಯದಲ್ಲಿ ಸಮರ್ಪಿಸು ಅಂತ ಹೇಳ್ತಾರೆ. ಭಾಗ್ಯ ಬರಲು ಹಿಗ್ಗದೆ, ಸಂಪತ್ತು ಬಂದಾಗ ಸಂತೋಷ ಪಡದೆ, ಬಡತನ ಬಂದಾಗ ನೊಂದುಕೊಳ್ಳದೆ, ಬಡತನ ಭಾಗ್ಯ ಕೊಟ್ಟ ಪರಮಾತ್ಮನೆಂದು ತಿಳಿದುಕೊಂಡು ಸದ್ಭಕ್ತಿ ವೈರಾಗ ಅಧೀರನಾಗದೆ, ಸದ್ಭಕ್ತಿ ವೈರಾಗ ಮಾಡಿದ್ರೆ ಅಧೀನನಾಗದೆ ಆ ಪರಮಾತ್ಮನಲ್ಲಿ ಸಮೀಚೀನವಾದ ಭಕ್ತಿ, ಪರಮಾತ್ಮ ಯಾವ ಕಾಲದಲ್ಲಿ ಏನು ಕೊಡುತ್ತಾನೆ ಅದನ್ನು ಭುಂಜಿಸು ಅಂತ ಹೇಳ್ತಾ ಇದ್ದಾರೆ. ಜ್ಞಾನ ವೈರಾಗ್ಯಗಳನ್ನು ಮಾಡು. ನೀನು ಅಸಂತುಷ್ಟನಾಗಿ ಅಸಂತುಷ್ಟ ಮನಸ್ಕನಾಗಿ ಅಧೀನನಾಗಿ ಜ್ಞಾನರಹಿತನಾಗದೆ, ಬಡತನ ಬಂದಾಗ ಭಾಗ್ಯಹೀನ ಅಂತ ಅನಿಸ್ಕೊಳ್ಳದೆ, ಕರ್ತೃತ್ವ ಸಂಧಾನವನ್ನು ಮರೆಯದೆ ನಿರ್ಭಾಗ್ಯ ನೆನೆಸಬೇಡ ಅಂತ ಉಪದೇಶ ಮಾಡ್ತಾ ಇದ್ದಾರೆ. ಸಕಲ ರಸಗಳಲ್ಲಿ ಪಶುಪಸಾರ ಸ್ವಾಖ್ಯ ರಸವನ್ನು ಬಿಂಬನಾದ ಪರಮಾತ್ಮನಿಗೆ ಸಮರ್ಪಿಸುವುದೇ ಅನ್ವಯ ಪೂಜೆ. ಸ್ಥಳ ಜಲಾದ್ರಿಗಳಲ್ಲಿ ಜನಿಸುವ ಫಲ ಸುಪುಷ್ಪಜ ಗಂಧರಸ ಶ್ರೀ ತುಳಸಿ ಮೊದಲಾದ ಕೆಳ ಪೂಜಾ ಸಾಧನ ಪದಾರ್ಥ ಹಲವು ಬಗೆಯಿಂದರ್ಪಿಸುತ್ತ ಬಾಂಬುಳೆಯ ಜನಕ್ಕೆ ನಿತ್ಯದಿ ತಿಳಿಯುವುದೇ ವ್ಯತಿರೇಕ ಪೂಜೆಗಳೆಂದು ಕೋವಿದರು. ಸ್ಥಳ ಅಂದರೆ ಭೂಮಿಯಲ್ಲಿ, ಜಲ ಅಂದರೆ ನೀರಿನಲ್ಲಿ, ಅದ್ರಿ ಅಂದರೆ ಪರ್ವತಗಳಲ್ಲಿ ಜನಿಸುವ ಹುಟ್ಟುವಂತಹ ಫಲ, ಹಣ್ಣು, ಕಾಯಿ ಮೊದಲಾದವು, ಪುಷ್ಪ, ಹೂವು, ಹೂವಿನಲ್ಲಿರುವ ಸುಗಂಧ, ಜಲದಲ್ಲಿಪ್ಪ ಒಳ್ಳೆಯ ರಸ, ಹಣ್ಣುಗಳಲ್ಲಿಪ್ಪ ಒಳ್ಳೆಯ ಸೀರಸ, ಶ್ರೀ ತುಳಸಿಯ ಮೊದಲಾದಂತಹ ಅಖಿಲ ಎಲ್ಲ ಪೂಜಾ ಸಾಧನ ಪದಾರ್ಥ, ಪೂಜೆ ಮಾಡತಕ್ಕ ಯೋಗ್ಯವಾದ ಅಗ್ರೋದಕ, ಹೂ, ತುಳಸಿ, ಧೂಪ, ದೀಪ ನಿವೇದನ ಮಾಡುವಂತಹ ಒಳ್ಳೆಯ ಪದಾರ್ಥಗಳನ್ನು ಹಲವು ಬಗೆಯಿಂದ ಅರ್ಪಿಸುತ್ತಾ ನೈವೇದ್ಯ ಸಮರ್ಪಣ ಮುಂತಾದ ಬೀಜದಾಸರು ಹೇಳಿದಂತೆ ಪರಮಾತ್ಮನಿಗೆ ಅರ್ಪಿಸುತ್ತಾ ಪರಮಾತ್ಮನಿಗೆ ಅಭಿಷೇಕ, ಪಂಚಾಮೃತ, ವಸನ, ವಿಭೂಷಣ, ಆಭರಣ, ತುಳಸಿ, ಪುಷ್ಪ, ಧೂಪ, ದೀಪ, ನೈವೇದ್ಯ ಸಮರ್ಪಿಸುತ್ತಾ ಏಕಾರ್ತಿ, ಮಂಗಳಾರತಿ ಇತ್ಯಾದಿ 16 ವಿಧ ಪೂಜಾಗಳಿಂದ ಬಹಿರ್ಪೂಜಾದಿಂದ ಬಾಂಬುಳೆಯ ಜನಕಗೆ ನಿತ್ಯದಿ ಆಕಾಶ ಹೊಳೆ ಗಂಗಾ ನದಿಯ ಜನಕನಾಗಿರುವಂತಹ ಪರಮಾತ್ಮನಿಗೆ ಅರ್ಪಿಸುತ್ತಾ ಪೂಜಿಸುವುದೇ ಕೋವಿದರು ಜ್ಞಾನಿಗಳು. ಈ ರೀತಿಯಾಗಿ ಈ ವ್ಯತಿರೇಕ ಪೂಜಾ ಲಕ್ಷಣ ಜ್ಞಾನಿಗಳಿಂದ ತಿಳ್ಕೋಬೇಕು, ಆ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಶ್ರೀಕರನ ಸರ್ವತ್ರದಲ್ಲಿ ಅವಲೋಕಿಸುತ್ತ ಗುಣರೂಪ ಕ್ರಿಯೆ ವ್ಯತಿರೇಕ ತಿಳಿಯದೆ ಅನ್ವಯಿಸು ಬಿಂಬನಲ್ಲಿ ಮರೆಯದಲೆ ಸ್ವೀಕರಿಸುವನು ಕರುಣದಿಂದ ನಿರಾಕರಿಸದೆ ಕೃಪಾಳು ಭಕ್ತರ ಶೋಕಗಳ ಪರಿಹರಿಸು ಸುಖವಿತ್ತನವರತನ ಪೊರೆವ. ಶ್ರೀಕರನ ಮಂಗಳಪರನಾಗಿರುವಂತಹ ಮಂಗಳಕರವಾದ ಮೋಕ್ಷವನ್ನು ಕೊಡುವಂತಹ ಶ್ರೇಯಂ ಕರೋತೀತಿ ಶ್ರೀಕರ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಮಂಗಳವನ್ನು ಕೊಡುವಂತಹ ಪರಮಾತ್ಮನು ಸರ್ವತ್ರದಲ್ಲಿ ಅವಲೋಕಿಸ ಸರ್ವ ಜಡ ಪದಾರ್ಥಗಳಲ್ಲಿ ಸರ್ವಚೇತನರು ಜಗತ್ತಿನಲ್ಲಿಪ್ಪ ಆ ಪರಮಾತ್ಮನನ್ನು ನೋಡುತ್ತಾ ಸರ್ವತ್ರದಲ್ಲಿಪ್ಪ ಪರಮಾತ್ಮನ ಗುಣ, ಉತ್ಕರ್ಷವಾದ ಜ್ಞಾನಾನಂದಾದಿ ಗುಣಗಳು, ರೂಪಗಳು, ನಾನಾ ಪದಾರ್ಥಗಳಲ್ಲಿರುವಂತಹ ನಾನಾ ರೂಪಗಳು, ನಾನಾ ಬಗೆಯ ಕ್ರಿಯೆ ವ್ಯಾಪಾರಗಳಿಗೂ ವ್ಯತಿರೇಕ ತಿಳಿಯದೆ ಪರಮಾತ್ಮನ ಗುಣ ರೂಪ ಕ್ರಿಯೆಗಳಿಗೆ ವ್ಯತಿರೇಕ ಅಂದರೆ ಭೇದ ಭಿನ್ನವೆಂದು ತಿಳಿಯದೆ ಆ ರೀತಿಯಾಗಿ ಚಿಂತಿಸ್ತಾ ಮರೆಯದಲ್ಲೇ ಬಿಂಬನಲ್ಲಿ ಅನ್ವಯಿಸಿ ಸರ್ವಕಾಲದಲ್ಲಿ ವಿಸ್ಮರಿಸದೆ ಜ್ಞಾನಪೂರ್ವಕ ಪರಮಾತ್ಮನ ಕಾಲರೂಪ ಗುಣಕ್ರಿಯೆಗಳಿಗೂ ಸ್ವಬಿಂಬನಾದ ಪುರುಷರೂಪಿ ಪರಮಾತ್ಮನ ಗುಣರೂಪ ಕ್ರಿಯೆಗಳಲ್ಲಿ ಅನ್ವಯಿಸು ಅಂತ ಹೇಳ್ತಾ ಇದ್ದಾರೆ. ಇದೇ ಅನ್ವಯ ಪೂಜಾ. ಈ ರೀತಿ ಮಾಡಿದರೆ ಕರುಣದಿಂದ ಸ್ವೀಕರಿಸ್ತಾನೆ. ಪರಮ ಭಕ್ತವತ್ಸಲನಾಗಿರುವಂತಹ ಪರಮಾತ್ಮ ಭಕ್ತರ ಈ ಅನ್ವಯ ಪೂಜಾ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ. ಕರುಣಾಕರನಾಗಿರುವಂತಹ ಪರಮಾತ್ಮ ಎಂದೂ ನಿರಾಕರಿಸುವುದಿಲ್ಲ. ಇಂತಹ ಸಾಮಾನ್ಯ ಪೂಜಾ ಬಿಡುವುದಿಲ್ಲ. ಭಕ್ತರ ಶೋಕಗಳ ಪರಿಹರಿಸಿ ತನ್ನ ನಿಜ ಭಕ್ತರುಗಳ ಶೋಕಗಳು, ದುಃಖಗಳು, ಆದಿವ್ಯಾಧಿಗಳು, ತಾಪತ್ರಯಗಳು, ಕಿಂಬಹುನಾ ಶೋಕಕ್ಕೆ ಕಾರಣವಾಗಿದ್ದ ಲಿಂಗದೇಹವನ್ನು ಪರಿಹಾರ ಮಾಡಿ ಭಂಗ ಮಾಡಿ ಅನವರತ ಯಾವಾಗಲೂ ಸುಖವಿತ್ತು ನಿತ್ಯವಾದ ಮೋಕ್ಷಾನಂದ ಸುಖವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ.
ನೋಡಿರಿ, ಆ ಪರಮಾತ್ಮನನ್ನು ಯಾವಾಗಲೂ ಧ್ಯಾನ ಮಾಡು. ಆ ಪರಮಾತ್ಮ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ನಿನಗೆ ಅನುಗ್ರಹ ಮಾಡೇ ಮಾಡ್ತಾನೆ ಅಂತ ಹೇಳ್ತಾರೆ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.